ಯಾದಗಿರಿ ನಗರದ ಕಿಲ್ಲನಕೇರ ಗ್ರಾಮದಲ್ಲಿ ನಡೆದ ಲಕ್ಷ್ಮೀದೇವಿಯ ಮೂರ್ತಿ ಪ್ರತಿಷ್ಠಾಪನಾ ಅನ್ನದಾಸೋಹ ಕುಂಭಮೇಳ ಬಹು ಅದ್ದೂರಿಯಾಗಿ ಆಚರಣೆ ನಡೆಸಲಾಯಿತು. ಗ್ರಾಮದ ಸಕಲರ ಮಧ್ಯೆ ನಡೆದ ಅದ್ದೂರಿಯ ಲಕ್ಷ್ಮೀದೇವಿಯ ಭವ್ಯ ಮೆರವಣಿಗೆ ದೇವಿಗೆ ಪ್ರಾಣ ಪ್ರತಿಷ್ಠಾಪನಾ ಮಾಡಿ ದಿವ್ಯ ನೇತೃತ್ವ ವಹಿಸಿ ಆಶೀರ್ವಚನ ನೀಡಿರುವ ಪರಮಪೂಜ್ಯ ತಪೋರತ್ನ ಶ್ರೀ ಚನ್ನವೀರ ಶಿವಾಚಾರ್ಯ ಸಂಸ್ಥಾನ ಮೂಲಮಠ ಕಿಲ್ಲನಕೇರ ಕಾಯಕದಿಂದ ಪ್ರತಿಫಲ ದೊರೆಯುತ್ತದೆ. ನಾವು ಕಾಯಕದ ಹಿಂದೆ ಹಿಂಬಾಲಿಸಿದಾಗ ಫಲ ದೊರಕುತ್ತದೆ. ಜನರ ಸೇವೆ ಮಾಡಿದರೆ ಜನಾರ್ದನ ಸೇವೆ ಮಾಡಿದ ಹಾಗೆ ಎಂದು ಹೇಳಿದರು. ಅನ್ನದಾಸೋಹ ಪವಿತ್ರವಾದ ಎಲ್ಲಕ್ಕೂ ಮಿಗಿಲಾಗಿರುವ ಬಹುಮುಖ್ಯವಾದ ದಾಸೋಹವಾಗಿದೆ. ಜನರಲ್ಲಿ ನಾವು ನಮ್ಮವರೆಂಬ ಭಾವನೆಯೊಂದಿಗೆ ಬೆರೆತು ಸದ್ಭಾವನಾ ಬೆರೆಸಿಕೊಂಡು ಕಾರ್ಯಗಳನ್ನು ಮಾಡಿದಾಗ ಪುಣ್ಯವು ನಮ್ಮಿಂದ ಬರುತ್ತದೆ. ಗ್ರಾಮಗಳಲ್ಲಿ ಅನೇಕ ಸಮಸ್ಯೆಗಳ ಮಧ್ಯೆ ಈ ದೇವಿಯ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿ ಕೀರ್ತಿಯನ್ನ ಗಗನಕ್ಕೆ ತಲುಪಿದೆ ಎಂದು ತುಂಬಾ ಹರ್ಷ ವ್ಯಕ್ತಪಡಿಸಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಡೊಳ್ಳು ಬಾರಿಸುತ್ತಾ ಬರುವ ಮೆರವಣಿಗೆ, ಭವ್ಯ ಕುಂಭ ಮೆರವಣಿಗೆ, ಮುತ್ತೈದೆಯರ ಕಳಸ, ಬೆಳಗಿ ದೇವಿಗೆ ಪೂಜೆ, ಅಲಂಕಾರ, ರುದ್ರಾಭಿಷೇಕ, ಅದೇ ರೀತಿಯಲ್ಲಿ ಲಕ್ಷ್ಮೀ ದೇವಿಯನ್ನು ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಗ್ರಾಮದ ಗಣ್ಯಮಾನ್ಯ ಸಜ್ಜರು, ಸನ್ಮಾನಿತರು, ವಾಸಂತಿ ತಾಯಂದಿರು, ಗ್ರಾಮದ ಹಿರಿಯ ಕಿರಿಯರು, ಚಿಕ್ಕ ಮಕ್ಕಳು, ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಶರಣಾರ್ಥಿ. ಇಲ್ಲಿಯವರೆಗೆ ತಾವು ಲಕ್ಷ್ಮಿಯ ಒಂದು ಗೃಹ ಗುಡಿ ಹಾಗೂ ಕಲ್ಪನೆ ನಿರ್ಮಾಣದಲ್ಲಿ ಏನಪ್ಪ ಅಂತ ಪಾಲ್ಗೊಂಡಿದ್ದೇವೆ. ಹಾಗೂ ಅದರ ಪ್ರತಿಷ್ಠಾಪನೆಯನ್ನು ಏನಪ್ಪ ಅಂತಂದ್ರೆ ತಮ್ಮೆಲ್ಲರಿಗೂ ಶಾಸ್ತ್ರೋಕ್ತಿಯನ್ನು ನೆರವೇರುತ್ತದೆ. ಆದ್ರೆ ಈಗ ನಿಮ್ಮೆಲ್ಲರ ಕರ್ತವ್ಯ ಏನಪ್ಪಾ ಅಂತಂತಂದ್ರೆ ಪ್ರತಿನಿತ್ಯ ಸ್ನಾನ ಮಾಡಿ ಏನಪ್ಪಾ ಅಂತಂತಂದ್ರೆ ಲಕ್ಷ್ಮಿ ಕೃಪಾ ಕಟಾಕ್ಷವನ್ನು ಪಡೆಯಿರಿ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲರಿಗೂ ಲಕ್ಷ್ಮಿಯ ಅವಶ್ಯಕತೆ ಬಹಳ ಜೀವನದಲ್ಲಿ. ಲಕ್ಷ್ಮಿ ಇಲ್ಲದೆ ಯಾರು ಹೆಚ್ಚು ಇರತ್ತೇನೆ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಲಕ್ಷ್ಮಿಯ ಆರಾಧಕರಾಗಿ ಆನಂತರ ಈ ಗುಡಿಯ ನಿರ್ಮಾಣಕ್ಕೆ ಕರ್ತೃವಾದಂತ ಅಥವಾ ಈ ಸಭೆ ಕೇಂದ್ರದಿಂದ ಆದಂತ ಏನಪ್ಪಾ ಅಂತಂದ್ರೆ ದೇವೇಂದ್ರಪ್ಪ ದೇವೇಂದ್ರಪ್ಪ ಗುಡಿಯವರು ಅಂತಂತಂದ್ರೆ ತಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ತಾರೆ ಅಂತ ಅರ್ಥ ಆಗ್ತದೆ. ಯಾಕಂದ್ರೆ ಪುಣ್ಯ ಯಾವ ಅಂಗಡಿಯಲ್ಲಿ ಸಿಗೋದಿಲ್ಲ. ಪುಣ್ಯ ಸಿಗಬೇಕಾದಂತಹ ಪುಣ್ಯ ಕಾರ್ಯಗಳು ಮಾಡಿದ್ರೆ ಪುಣ್ಯ ಸಿಗ್ತದೆ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಅವ್ರು ತಮ್ಮ ಸತ್ತು ಸಂಕಲ್ಪದಂತೆ ಜೀವನದಲ್ಲಿ ಏನಪ್ಪಾ ಹೀಗೆ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡ್ಕೊತಾ ಬಂದಿದ್ದಾರೆ. ಅದಕ್ಕೆ ಅವ್ರು ಏನಪ್ಪಾ ಈ ಪುಣ್ಯ ಕಾರ್ಯ ಜೊತೆಗೆ ಅನ್ನದಾನವನ್ನು ಕೂಡ ಮಾಡಬೇಕು. ಯಾಕಂತಂದ್ರೆ ಅನ್ನ ಭಗವಂತ ಗೊತ್ತಾಗಿ ಈ 84 ಲಕ್ಷ ಜೀವಗಳನ್ನು ಜನಿಸಬೇಕಾದ್ರೆ ಅನ್ನನೇ ಬೇಕು. ಅನ್ನ ಇಲ್ಲಂದ್ರೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಅನ್ನದಾನವನ್ನು ಮಾಡಬೇಕಾದ್ರೆ ಯಾಕಂದ್ರೆ ರೇವಾ ಸಿದ್ದೇಶ್ವರಿ ರೇಣುಕಾಚಾರ್ಯ ಹೇಳಿದ್ರೆ ನಾ ಅನ್ನಕೋಯ ಸಮನ್ದಾನ ರಚ ಅಹಿಂಸಾಪತದ ಅನ್ನದಾನಕ್ಕಿಂತ ನೀರುದಾನಕ್ಕಿಂತ ಸಮಾನವಾದ ದಾನಗಳ ಈ ಭೂಮಿನ ಮೇಲೆ. ಅದಕ್ಕೆ ಗುಡಿ ಪ್ರತಿಷ್ಠಾಪನೆ ಮಾಡಿದ್ರೆ ನೀರು ಹೋಗ್ತಿತ್ತು. ಆದ್ರೆ ಅದರ ಜೊತೆಗೆ ಅನ್ನ ಮತ್ತು ನೀರಿನ ದಾನ ಮಾಡಿರುತ್ತೆ. ಅದಕ್ಕೆ ಸರ್ವಜ್ಞ ಅನ್ನವನ್ನು ಇಟ್ಟುವುದು, ನೆಲ್ಲಿಯನ್ನು ಹಿಡಿಯುವುದು, ಕರ್ನಾಟಕ ಪರವಂತರ ಕೈಲಾಸ ಭಿನ್ನಾನ ಮತ್ತು ಸರ್ವಜ್ಞಾನ ಅನ್ನಗಳು ಮತ್ತೆ ಪರವಂತ ನಮ್ಮಂತ ಅವ್ರಿಗೂ ಅದಾರ ಅಂತ ತಿಳ್ಕೊಂಡ್ಮೇಲೆ ನಿಮ್ಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ನೀವೆಲ್ಲ ಏನಪ್ಪಾ ಅಂತಂದ್ರೆ ಪುಣ್ಯ ಕಾರ್ಯಗಳನ್ನು ಮಾಡುವ ಭಾಗ್ಯರಾಗಿ ನೀವು ಏನಪ್ಪಾ ಅಂತ ನೀವೇನು ಸೇವೆ ಮಾಡ್ಕೊಂಡ್ರಿ, ಕಳಸ ತಂದಿರಿ, ನೀರಿನ ತಂದಿರಿ, ಡೋಲು ಬಾರಿಸೋರು, ಬಾಜಿ ಬಾರಿಸೋರು, ಎಲ್ಲರೂ ನೀವು ಸೇವೆ ಮಾಡಿದ್ರು. ಅದ್ರ ತಕ್ಕಂತೆ ದೇವಿ ನಿಮ್ಮೆಲ್ಲರಿಗೂ ಆಯುರ್ವೇದ ಭಾಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ಹೋಮ ಮುಂತಾದ ಕಾರ್ಯಕ್ರಮಗಳು ಬಹು ಅದ್ದೂರಿಯಾಗಿ ಸಕಲ ಗ್ರಾಮಸ್ಥರಿಂದ ಪರಮ ಪೂಜ್ಯ ಶ್ರೀ ತಪೋರತ್ನ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮೂಲಮಠ ಕಿಲ್ಲನಕೇರರವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಡಿಕೆ ದೇವೇಂದ್ರ, C9 ಕನ್ನಡ, ಯಾದಗಿರಿ.